ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅರುಣ್ ಕುಮಾರ್ ಶುಕಪುರಿ ಮಾತಾಡ್ತಾ ಇದ್ದೀನಿ. ಈ ವರ್ಷದ ಮೊದಲ ಕೊಳಕುಮಂಡಲ ಹಾವಿನ ಮರಿನ ನಾನು ರಕ್ಷಣೆ ಮಾಡಿದ್ದೀನಿ ಸ್ನೇಹಿತರೆ. ಪ್ರತಿ ವರ್ಷದ ಮೇ ತಿಂಗಳ ಕೊನೆಯಲ್ಲಿ ಕೊಳಕುಮಂಡಲ ಹಾವು ಹಾಗೂ ನಾಗರಾವು, ಕಟ್ಟಾವು ಜಾತಿಯ ಹಾವಿನ ಮರಿಗಳು ನಾವು ರಕ್ಷಣೆ ಮಾಡ್ತಾಯಿದ್ದೀವಿ. ಈ ಸಮಯನ ನಾವು ಹಾವಿನ ಮರಿಗಳ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ನೀವು ನೋಡ್ತಾ ಇರೋದೇ ಕೊಳಕುಮಂಡಲ ಹಾವಿನ ಮರಿ. ಕನ್ನಡಿ ಹಾವು, ಕೊಳಕುಮಂಡಲ, ರಸಲ್ ವೈಪರ್ ಅಂತ ಏನು ಕರೀತಾರೆ. ಇದು ಹ್ಯೂಮೋಟ್ಯಾಕ್ಸಿನ್ ವಿಷನ ಹೊಂದಿರುತ್ತೆ ಸ್ನೇಹಿತರೆ. ಇದು ಕಚ್ಚಿದ್ರೆ ಮಾಂಸಖಂಡ ಹಾಗೂ ರಕ್ತಮಂಡಲದ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇದರಲ್ಲಿ ತುಂಬ ಮೂಢನಂಬಿಕೆಗಳಿದೆ. ಇದು ಉಸಿರು ಬಿಟ್ಟರೆ ಆ ಭಾಗ ಕೊಳಿತಾ ಹೋಗುತ್ತೆ ಅಂತ, ಅದೆಲ್ಲ ಸುಳ್ಳು. ಯಾಕಂದರೆ ಇದು ಹಲ್ಲಿನಲ್ಲಿ ವಿಷ ಹೊಂದಿರುತ್ತೆ. ಇದರ ಉಸಿರಿನಿಂದ ಗಾಳಿಯಿಂದ ವಿಷ ಬರೋದಿಲ್ಲ ಸ್ನೇಹಿತರೆ. ಇದು ಕಚ್ಚಿದ್ರೆ ಮಾತ್ರ ನಮಗೆ ತೊಂದರೆ ಆಗ್ತಕ್ಕಂಥದ್ದು. ಈ ಹಾವನ್ನ ರಕ್ಷಣೆ ಮಾಡಿ ಒಂದೊಳ್ಳೆ ಸುರಕ್ಷಿತವಾದಂಥ ಸ್ಥಳಕ್ಕೆ ಬಿಡೋಣ ಸ್ನೇಹಿತರೆ. ಈ ಹಾವಿನ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿಯನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ನೀವು ಆ ವಿಡಿಯೋನ ದಯವಿಟ್ಟು ಚೆಕ್ ಮಾಡಿ ನನ್ನ ಚಾನಲ್ನಲ್ಲಿ. ಕೊಳಕುಮಂಡಲ ಹಾವಿನ ಬಗ್ಗೆ ಮೂಢನಂಬಿಕೆಗಳು ಎಷ್ಟಿದೆ ಅಂತೇಳಿ. ಈ ಹಾವನ್ನು ಒಂದೊಳ್ಳೆ ಜಾಗದಲ್ಲಿ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಅದರ ಹ್ಯಾಬಿಟೇಟ್ಗೆ ಅದು ಹೋಗ್ತಾ ಇದೆ. ಈ ವರ್ಷ ನನಗೆ ಇದೇ ಮೊದಲನೇ ಹಾವು ಸಿಕ್ಕಿರೋದ್ರಿಂದ ನಂಗೆ ತುಂಬ ಖುಷಿಯಾಗಿದೆ. ನೋಡೋಣ, ನಿರೀಕ್ಷೆ ಮಾಡ್ತಾಯಿದ್ದೀನಿ ಇನ್ನೂ ಹಾವುಗಳು ಎಷ್ಟು ಹೊರ ಬರ್ತಾಯಿದೆ ಮರಿಗಳು ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.